ಸೆಗ್ಮೆಂಟ್ ಹಲೋ ಹಾಂ ಸಂಪೂರ್ಣ ಹೋದಾ ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋ ತರನೇ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋನಾ ಅಂತೇಳಿ ನನಗೆ ಆಶ್ಚರ್ಯನೂ ಆಯಿತು. ಅವರ ಒಂದು ಸಾಹಸ ಏನಿದೆ, ಪ್ರಥಮ ಬಾರಿಗೆ ಯೂಟ್ಯೂಬ್ ಅಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹೌದು, ಇಲ್ಲಿ ಮುಂದೆ ಮಾಧ್ಯಮದಲ್ಲಿ ಕೂತಿದ್ದಾರೆ, ಅವರು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ರಿ ಎಲ್ಲ ಬೆಂಕಿಯಿಂದ ನಿಂತ್ಬಿಟ್ಟಿದ್ರಲ್ರಿ, ಎಲ್ಲಿ ಮಹಾನ್ ಕಿಲಾಡಿಗಳು, ಸೂಪರ್ 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 ಸೂಪರ್. ನನಗೆ ನಿಮ್ಗೇನು ಹೆಚ್ಚು ನನಗೆ ಅದೃಷ್ಟ ಅವಸರ ಬರ್ಕೊತೀವಿ, ಡಬಲ್ ಧಮಕ ನನಗೆ ಅದೃಷ್ಟ ಅನ್ನೋದು ಇವಾಗ. ಯಾಕೆಂದ್ರೆ ನಾನು ಬಂದಿದ್ದು ಹಿಂದೆ ಪ್ರೆಸ್ ಮೀಟಿಗೆ ಬಂದಿದ್ದೆ, ಒಂದು ಉತ್ತರ ಅಂತ ಇನ್ನೊಂದು ಅಭ್ಯಂಜನ ಅಂತ 2 ಪ್ರೆಸ್ ಮೀಟಿಗೆ ಬಂದಿದ್ದೆ ಇದೇ ಇದರಲ್ಲಿ ವೇದಿಕೆಯಲ್ಲಿ. ನಾವು ಹೋಗ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರಾದ ದಿಲೀಪ್ ಅವ್ರು ನನಗೂ ಅವ್ರು ತುಂಬ 30 ವರ್ಷದ ಪರಿಚಯ. ಸ್ಕೈಲಿ ದಿಲೀಪ್ ಅವರು ನಮ್ಗೆ 30 ವರ್ಷದ ಪರಿಚಯ. ಬನ್ನಿ ಒಳ್ಳೇದಾಯ್ತು ಅಂತ ನಾನು ಕರ್ಕೊಂಡ್ಬಂದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇದು ಮಹಾನ್ ಕಿಲಾಡಿ ಅನ್ನೋದು ಯಾಕೆ ಇದು ಒಂದು ನಮ್ಮ ತಲೆಗೆ ಬಂತು ಅಂತ ಅಂದರೆ, ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನೆಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ, ಅವರೇ ಅವ್ರ ಕೈಯಾರ ಓಪನ್ ಮಾಡಿಕೊಟ್ಟಿರೋ ಚಾನಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಪ್ರವೀಣ, ಏಕೆಂದ್ರೆ ಒಂದಷ್ಟು ವಿಷಯಗಳಿಂದ ನನಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು, ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನ್ ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವನಿವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಕಿರಣ್ ಅಬ್ವಿಯಸ್ಲಿ ಹೇಳ್ಬೇಕು, ಡೇವನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತ ಇಲ್ಲ, ಎಲ್ಲಾ ಕೆಲಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನಾನು ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ, ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ತರದಲ್ಲಿ ಶುರು ಆಗಿದ್ದು. ಆಮೇಲೆ ನಾವು ಏನ್ ತಂಡ ಇದ್ದೀವಿ, ಆಮೇಲೆ ಪುಟ್ಟರಾಜ್ ಅವರು ಏನಾದ್ರು ಯೋಚನೆ ಮಾಡಿ ಇನ್ನ ಏನಾದ್ರು ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಅವರ ಲೊಕೇಶನ್ ಅಲ್ಲಿ ಸರಿ ಇಲ್ಲಿ ಬಂದ್ ಮಾಡಿ ಮೇಡಮ್, ನಮ್ಮ ಆಡಿಟೋರಿಯಂ ಅಲ್ಲಿ ಬಂದ್ ಮಾಡಿ ಅಂತ ಅವ್ರ ಸಪೋರ್ಟ್ ನಿಂತ್ರು. ಅವ್ರ ಕಡೆಯಿಂದ ನಮ್ಮ ನರಸಿಂಹಮೂರ್ತಿ ಸರ್ ಅವ್ರ ಹತ್ರ ಹೋಗಿ ನಮ್ಮ ತಂಡ ಎಲ್ಲ ಕೇಳ್ಕೊಂಡಾಗ, ಅಂಡ್ ಗೌರಿ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ, ಸರಿ ನಾನು ನಿಮ್ಗೆ ಬೆನ್ನೆಲುಬಾಗಿ ನಿಲ್ತೀನಿ, ನೀವು ಮಾಡಿ, ನಾವು ಸಪೋರ್ಟ್ ಅಂತೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ರೆಸ್ಪೆಕ್ಟ್ ಇಂದ ನಮ್ಗೆ ಹೇಳಿ ಅಂಡ್ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅವರು. ನನ್ನ ಶಿರಷ್ಟಾಂಗ ನಮಸ್ಕಾರಗಳು. ನಾನು ಮೂಲತಃ ರಂಗಭೂಮಿ ಕಲಾವಿದ, ನೀನಾಸಮ್ಮು, ಮೈಸೂರು ರಂಗಾಯಣ, ಆಮೇಲೆ ಸ್ಕೂಲು ಕಾಲೇಜುಗಳ ಮುಂಚೆ ನಾನು ನಿರ್ದೇಶನ ಮಾಡ್ತಾ ಇದ್ದೆ. ನಂತರ ಕಾಮಿಡಿ ಕಿಲಾಡಿಗಳು ಮಾಡಿದೆ. ಈಗ ಮಹಾನ್ ಕಿಲಾಡಿಯಲ್ಲಿ ಮೆಂಟರ್ ಆಗಿ ನೀನು ಬರಬೇಕು ಅಂತ ಮಿಂಚು ಅವರು ನನಗೆ ಹೇಳಿದಾಗ ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ.
ಸೊ ಹಂಗಾಗಿ ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ 22 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ನುರಿತ ಕಲಾವಿದರಲ್ಲ, ಹೊಸದಾಗಿ ಈಗ ತಾನೇ ಬಂದಿದ್ದಾರೆ. ಸೊ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಡೈಲಾಗ್ ಹೇಳೋದಾಗಿರ್ಬೋದು, ಪ್ರತಿ ಒಂದನ್ನು ಈ ಒಂದು 2-3 ತಿಂಗಳಲ್ಲಿ ಅವರಿಗೆ ಶನಿವಾರ ಭಾನುವಾರ 2 ದಿನ, ಯಾಕಂದ್ರೆ ಅವರು ಕಾಲೇಜಿಗೆ ಹೋಗ್ತಿರ್ತಾರೆ, ಸ್ಕೂಲ್ ಇಲ್ಲ ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಸಿಗೋದು ವಾರದಲ್ಲಿ 2 ದಿನ. ಸೊ ಆ 2 ದಿನದಲ್ಲಿ ನಾವು ನಮಗೆ ಎಷ್ಟು ಗೊತ್ತು, ನಾನು ಎಷ್ಟು ಕಲ್ತಿದ್ದೀನೋ ಅದೆಲ್ಲದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಮುಂದೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ನಮ್ಮ ಒಂದು ಈ ಕಂಟೆಸ್ಟೆಂಟ್ಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಅವರು ಮಿಂಚಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಸರ್, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನೀವು ನಮ್ಮನ್ನು ಎಷ್ಟು ನೀವು ತೋರಿಸ್ತಿರೋ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ, ನಾವು ಮತ್ತು ನಮ್ಮ ಹುಡುಗರು ಬೆಳೆಯೋಕ್ಕೆ ಸಾಧ್ಯ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಡೈರೆಕ್ಟರ್ ಆಗಿ ಈ ಶೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಆ್ಯಂಡ್ ಮೀಡಿಯಾ ಪೀಪಲ್ಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ನನ್ನ ಮೇಲಿರಲಿ. ಈ ರಿಯಾಲಿಟಿ ಶೋನ ಡೈರೆಕ್ಟ್ ಮಾಡ್ತಾ ಇರೋದು ನಾನು. ಈ ಚಾನ್ಸ್ ಕೊಟ್ಟಿದ್ದಂಥ ಮಿಂಚು ಮೇಡಮ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ನಮ್ಮ ಶೋ ತುಂಬ ಚಿಕ್ಕ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಏನಂದರೆ ಮೇಡಮ್ ಹೇಳಿದ ಥರ ಒಂದು ಚಿಕ್ಕದಾಗಿ ಒಂದು ಸೆಟ್ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು, ಬಟ್ ಮೇಡಮ್ಗಿರೋ ಅಂಥ ಒಂದು ಒಳ್ಳೆ ಮೈಂಡ್ ಸೆಟ್ಗೆ, ಒಳ್ಳೆ ಥಾಟ್ಗೆ ಆ ಚಿಕ್ಕದು ಅನ್ನೋದು ತುಂಬ ದೊಡ್ಡದಾಗಿ ಒಂದಾಗಿ ಪ್ಲಸ್ ಆಗಿ ಹ್ಯಾಡ್ ಆಗಿ ತುಂಬ ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ, ನಮ್ಮ ಕಂಟೆಸ್ಟೆಂಟ್ಸ್ ಬಗ್ಗೆ, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ, ಏನಾದರೂ ಪರವಾಗಿಲ್ಲ ಅಂತ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಮೇಡಮ್ ಈಗ ಒಂದು ದೊಡ್ಡ ಲೆವೆಲ್ಗೆ ತಗೊಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್.